ನಮಸ್ತೆ ಸ್ನೇಹಿತರೆ, ಮಾಘಪುರಾಣದ 5ನೇ ಅಧ್ಯಾಯ. ಗೌತಮನ ಪತ್ನಿ ಮೋಕ್ಷ ಹೊಂದಿದ ಕಥೆ. ಮಹಾತ್ಮ, ನಾನು ಕಳೆದ ಜನ್ಮದಲ್ಲಿ ಪ್ರಜಾಮುನಿ ಎಂಬುವನ ಹೆಂಡತಿಯಾಗಿದ್ದೆನೋ. ಆತ ವೇದಾಂಗಗಳನ್ನು ತಿಳಿಸಿದವನು, ಸರ್ವಧರ್ಮ ಪ್ರಿಯನು, ಜ್ಞಾನಿಯೂ, ಪಶುಪಕ್ಷಿಗಳಲ್ಲಿ ದಯಾಪರನೂ ಉಪಕಾರಿಯೂ ಆಗಿದ್ದನು. ನಾವು ಪವಿತ್ರ ನದಿಯಾದ ಕಾವೇರಿ ತೀರದಲ್ಲಿ ಆಶ್ರಮವೊಂದನ್ನು ಕಟ್ಟಿಕೊಂಡು ವಾಸಿಸುತ್ತಿದ್ದೆವು. ನನ್ನ ಪತಿಗೆ ಮಾಘ ಮಾಸವೆಂದರೆ ಭಕ್ತಿ. ಆತನು ಆ ಮಾಸದಲ್ಲಿ ಸೂರ್ಯೋದಯ ಕಾಲದಲ್ಲಿ ಪವಿತ್ರ ಸ್ನಾನ ಮಾಡುತ್ತಿದ್ದನು. ಒಂದು ದಿನ ನನ್ನನ್ನು ನನ್ನ ಪತಿ ಸ್ನಾನಕ್ಕೆ ಕರೆದನು. ಮಾಘ ಮಾಸದ ಅಧಿದೇವತೆಯಾದ ಶ್ರೀ ಹರಿಗೆ ಪೂಜಾದಿಗಳನ್ನು ಮಾಡಲು ಹೇಳಿದನು. ಈ ಪೂಜೆಗಾಗಿ ಆಶ್ರಮದಲ್ಲಿ ಸುಂದರವಾಗಿ ರಂಗೋಲಿ ಇರಿಸಿ ಮಂಟಪ ರಚಿಸಿ ನಡುವೆ ವಿಷ್ಣುಮೂರ್ತಿ ಸ್ಥಾಪಿಸಲು ಹೇಳಿದನು. ಪ್ರತಿದಿನವೂ ಸ್ನಾನ ಮಾಡಿ ಆತನ ಜೊತೆ ಶ್ರೀಹರಿಗೆ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಮಾಘಪುರಾಣವನ್ನಾಲಿಸಲು ಹೇಳಿದನಲ್ಲದೆ ಶ್ರೀಹರಿಯ ನಾಮ ಸಂಕೀರ್ತನೆ ಮಾಡಬೇಕೆಂದು ತಿಳಿಸಿದನು. ಈ ವ್ರತವನ್ನು ಕೈಕೊಂಡಿದ್ದೇ ಆದರೆ ಹರಿಷಡ್ವರ್ಗಗಳನ್ನು ಬಿಟ್ಟು ಪರಮಾತ್ಮನನ್ನು ಸೇವಿಸಿದ್ದೇ ಆದರೆ ಪಾಪ ಮುಕ್ತಳಾಗಿ ಇಹಲೋಕದಲ್ಲಿ ಸುಖಿಸಿ ಮೋಕ್ಷ ಪಡೆಯುವೆ ಎಂದು ಹೇಳಿದನು. ಆದರೆ ನಾನು ನನ್ನ ಪತಿಯ ಮಾತುಗಳಿಗೆ ಮಹತ್ವ ನೀಡದೆ, ಸ್ವಾಮಿ, ಇದೆಲ್ಲ ಏಕೆ ಮಾಡಬೇಕು? ಪಾಪ ಪುಣ್ಯಗಳು ಯಾವುವು? ಮಾಘ ಮಾಸವೋ ಚಳಿಗಾಲದ ಮಾಸ. ನೀರು ಮುಟ್ಟಲು ಕಷ್ಟವಾಗುತ್ತದೆ. ಅಂತಹುದರಲ್ಲಿ ಕೊರೆಯುವ ತಣ್ಣೀರಿನಲ್ಲಿ ಸ್ನಾನ ಹೇಗೆ ಮಾಡಲಿ? ನನಗಂತೂ ಬೆಳಿಗ್ಗೆ ಹೇಳುವುದೇ ಕಷ್ಟವಾಗಿರುತ್ತದೆ. ಬಿಸಿಲು ಬರುವವರೆಗೂ ನಾನು ಆಶ್ರಮ ಬಿಟ್ಟು ಈಚೆಗೆ ಬರಲಾರೆ. ಮೇಲಾಗಿ ಒಂದು ವೇಳೆ ಚಳಿಯಲ್ಲಿ ನಾನು ಸ್ನಾನ ಮಾಡಿದ್ದೇ ಆದರೆ ನನ್ನ ಪ್ರಾಣ ಹೊರಟು ಹೋಗುವುದು. ಮಾಘ ಸ್ನಾನದಿಂದ ನಾನು ಸಾಯುವುದಾದರೆ ನಾನೇಕೆ ಆ ಸ್ನಾನ ಮಾಡಬೇಕು? ನನಗೆ ಅಂತಹ ಕಷ್ಟವಾದರೂ ಏನೂ ಒದಗಿದೆ? ನೋಡಿಕೊಳ್ಳಲು ನೀವಿದ್ದೀರಿ. ಮಾಘ ಸ್ನಾನವೆಲ್ಲ ನಿಮಗೆ ಇರಲಿ, ನಾನು ಮಾತ್ರ ಮಾಘ ಸ್ನಾನ ಮಾಡಲಾರೆ ಎಂದು ಹೇಳಿಬಿಟ್ಟೆ. ನಾನು ದೃಢವಾಗಿ ನಿರ್ದುಷ್ಟವಾಗಿ ಈ ರೀತಿ ನುಡಿದಿದ್ದು ಕೇಳಿ ನನ್ನ ಪತಿದೇವ ಸಿಟ್ಟು ನೆತ್ತಿಗೇರಿತು. ನನ್ನ ಅವಿದೆಯಂತೆ ಕಂಡು ಹೌಹಾರಿದನು. ನಾನಾದರೂ ಪತಿ ಹೇಳಿದಂತೆ ನಡೆದುಕೊಳ್ಳಬೇಕಾದ ಸತಿಧರ್ಮವನ್ನು ಪಾಲಿಸಬೇಕಿತ್ತು. ಸಿಟ್ಟಾದ ನನ್ನ ಪತಿ ಕೂಡಲೇ, ಎಲೌ ದುಷ್ಟಳೆ, ನನ್ನ ಪತ್ನಿಯಾಗಿ ಈ ರೀತಿಯಾಗಿ ನುಡಿಯಲು ನಿನಗೆಷ್ಟು ಧೈರ್ಯ ಬಂದಿತ್ತು? ನೀನೊಬ್ಬಳು ನಾರಿಯೇ. ಹೆಂಡತಿಯಾದವಳು ತನ್ನ ಪತಿಯ ಆಶ್ರಯದಲ್ಲಿದ್ದುಕೊಂಡು ಎಲ್ಲಾ ವಿಷಯಗಳಲ್ಲಿ ಅನುಸರಿಸಿಕೊಂಡು ಹೋಗಬೇಕು. ಇದು ಧರ್ಮ. ಒಂದು ವೇಳೆ ಪತಿಯಾದವನು ದುರ್ಮಾರ್ಗದಲ್ಲಿ ಹೋಗುತ್ತಿದ್ದರೆ ಆತನನ್ನು ಆ ರೀತಿ ವರ್ತಿಸದಂತೆ ತಡೆಯಬೇಕು. ಪುಣ್ಯಪ್ರದವು ದೇಹ ಶುದ್ಧಿ ಮಾಡಿ ಪವಿತ್ರಗೊಳಿಸುವ ಸ್ನಾನವೂ ಆದ ಮಾಘ ಸ್ನಾನವನ್ನು ಮಾಡಲಾರೆ ನೆನ್ನುವೆಯ? ಮಾಘ ಮಾಸಧಿಪತಿಯಾದ ಶ್ರೀಹರಿಯ ಪೂಜೆ ಮಾಡಲು ಸಿದ್ಧತೆಗಳನ್ನು ಮಾಡಲಾರದೆ ಚಳಿಗೆ ಎದರಿ ತಿರಸ್ಕರಿಸುವೆಯಾ? ನಿನ್ನನ್ನು ದಂಡಿಸದೆ ನಿನಗೆ ಬುದ್ಧಿ ಬರದು. ನೀನು ನನಗೆ ಸತಿಯಾಗಿರುವ ಬುದ್ಧಳಲ್ಲ. ಇದೋ ನಿನ್ನನ್ನು ಶಪಿಸುತ್ತಿದ್ದೇನೆ. ನೀನು ಕೃಷ್ಣವೇಣಿ ನದಿ ತೀರದ ನಿರ್ಜನ ಪ್ರದೇಶದಲ್ಲಿರುವ ಅಶ್ವತ್ಥ ವೃಕ್ಷದ ಪೊಟರೆಯಲ್ಲಿ ಒಂದು ಕಪ್ಪೆಯಾಗಿರು. ಇದೇ ನಿನಗೆ ಶಿಕ್ಷೆ ಎಂದು ಹೇಳಿಬಿಟ್ಟನು. ಆಗಷ್ಟೇ ನನ್ನ ತಪ್ಪಿನ ಅರಿವಾಯಿತು. ತಕ್ಷಣ ನಾನು ನನ್ನ ಪತಿಯ ಕಾಲುಗಳಿಗೆರಗಿ ವಿಧವಾಗಿ ಪ್ರಾರ್ಥಿಸಿ ನನ್ನನ್ನು ಕ್ಷಮಿಸು, ಈ ಶಿಕ್ಷೆಯಿಂದ ಪಾರು ಮಾಡೆಂದು ಬೇಡಿಕೊಂಡೆನು. ಮುನಿಶಾಪ ಎಂದು ವ್ಯರ್ಥವಾಗದಲ್ಲವೇ? ಆದರೆ ನಾನು ಜ್ಞಾನೋದಯ ಹೊಂದಿ ಕ್ಷಮೆ ಕೇಳಿದ್ದನ್ನು ಮನಗೊಂಡ ನನ್ನ ಪತಿ, ಆದದ್ದು ಆಯಿತು, ಇನ್ನಾದರೂ ತಿಳುವಳಿಕೆ ಹೊಂದು. ಆದರೆ ನನ್ನ ಶಾಪ ವ್ಯರ್ಥವಾಗದು. ಒಂದು ಅವಧಿಗಷ್ಟೇ ಈ ಶಿಕ್ಷೆ ಅನುಭವಿಸಿ ಒಂದು ಮಾಘ ಶುಕ್ಲ ದಶಮಿ ಎಂದು ಕೃಷ್ಣವೇಣಿ ನದಿ ತೀರಕ್ಕೆ ಬರುವ ಗೌತಮ ಮುನಿಯನ್ನು ಕಂಡು ಆತನು ಹೇಳುವ ಮಾಘ ಮಾಸದ ಮಹಿಮೆಯನ್ನು ಕೇಳಿದಾಗ ನಿನ್ನ ಕಪ್ಪೆ ರೂಪವು ಹೋಗಿ ಸ್ತ್ರೀ ರೂಪ ಪಡೆಯುವೆ ಎಂದು ವಿಶಾಪವಿತ್ತನು. ಮುನಿಶಾಪದಂತೆ ನಾನು ಸ್ತ್ರೀ ರೂಪವನ್ನು ಕಳೆದುಕೊಂಡು ಕಪ್ಪೆಯಾಗಿ ಜನ್ಮ ತಳೆದೆ. ಕುಪ್ಪುತ್ತಾ ಬಂದು ಈ ನದಿ ತೀರದ ಅಶ್ವತ್ಥ ವೃಕ್ಷದ ಪುಟರೆಯಲ್ಲಿ ಸಾವಿರಾರು ವರ್ಷ ವಾಸ ಮಾಡುತ್ತಾ ಇದ್ದು ಬಿಟ್ಟೆನು. ಇಂದು ನಿಮ್ಮ ದರ್ಶನ ಭಾಗ್ಯದಿಂದ ಹಾಗೂ ನೀವು ಹೇಳಿದ ಮಾಘಪುರಾಣವನ್ನು ಕೇಳಿ ಸ್ತ್ರೀ ರೂಪವನ್ನು ಪಡೆದೆನು ಎಂದು ಹೇಳಿದಳು. ಪ್ರಜಾಮುನಿಯ ಸತಿಯ ಮಾತುಗಳನ್ನು ಕೇಳಿದ ಗೌತಮನು, ಸಾಧ್ವಿಮಣಿ ಪತಿಯ ಮಾತು ಕೇಳದೆ ಮಾಘಸ್ನಾನವನ್ನು ಉಪೇಕ್ಷಿಸಿದ್ದರಿಂದ ಎಂತಹ ದುಸ್ಥಿತಿ ಪ್ರಾಪ್ತವಾಯಿತು ನೋಡಿದೆಯಾ? ಕಪ್ಪೆಯ ಜನ್ಮಕ್ಕಿಂತ ಬೇರಾವ ನರಕವಿದೆ ಹೇಳು? ಆದರೂ ಜಲವಾಸಿಯಾಗಿ ಇದ್ದಿದ್ದರೆ ನೀನು ಖಂಡಿತವಾಗಿ ಅವನನ್ನು ಸೇರುತ್ತಿದ್ದೆ. ಕಾರಣ ಮಾಘ ಮಾಸದಲ್ಲಿ ನೀರಿನಲ್ಲಿರುವ ಪ್ರಾಣಿಗಳು ತಮಗರಿಯದೆ ಮಾಘಸ್ನಾನ ಮಾಡುವುದರಿಂದ ಅವುಗಳು ತಮ್ಮ ಕೀಳು ಜನ್ಮಗಳಿಂದ ಮುಕ್ತಿ ಹೊಂದುವವು. ಆದರೆ ನೀನು ಪತಿಯ ಮಾತುಗಳನ್ನು ಉಪೇಕ್ಷಿಸಿದ್ದರಿಂದ ಆತ ನಿನ್ನನ್ನು ಪೊಟರೆಯಲ್ಲಿ ವಾಸಿಸಿಕೊಂಡಿರೋ ಕಪ್ಪೆಯನ್ನಾಗಿ ಮಾಡಿದ. ಅಲ್ಲಿ ನೀರಿಲ್ಲದಿದ್ದುದರಿಂದ ನಿನಗೆ ಮುಕ್ತಿ ದೊರಕಲಿಲ್ಲ. ಇನ್ನಾದರೂ ತಿಳಿ, ಹೆಣ್ಣಾಗಿ ಹುಟ್ಟಿದವಳು ಬಾಲ್ಯದಲ್ಲಿ ತಂದೆಯ ಆಶ್ರಯದಲ್ಲಿ, ಯೌವನದಲ್ಲಿ ಪತಿಯ ರಕ್ಷಣೆಯಲ್ಲೂ, ವೃದ್ಧಾಪ್ಯದಲ್ಲಿ ಮಕ್ಕಳ ಮನೆಯಲ್ಲೂ ಆಶ್ರಯ ಪಡೆದು ಜೀವಿಸಬೇಕು. ಸ್ತ್ರೀ ಸ್ವಾತಂತ್ರ್ಯ ಮಹರ್ತಿ ಎಂದು ಶ್ರುತಿಗಳು ಸಾರುತ್ತಿವೆ. ಸ್ತ್ರೀಗೆ ಸ್ವತಂತ್ರವಿಲ್ಲ.
ಆದುದರಿಂದ ನಿನ್ನ ತಿಳುವಳಿಕೆಯಂತೆ ಇಷ್ಟ ಬಂದಂತೆ ವರ್ತಿಸದೆ ಪತಿಯ ನೆರಳಿನಲ್ಲಿ ಬದುಕಬೇಕು. ಸ್ತ್ರೀಯಾದವಳು ಕೇವಲ ಪತಿ ಸೇವೆಯಿಂದಲೇ ಮೋಕ್ಷ ಹೊಂದಿ ಶ್ರೀಹರಿ ಸಾಯುಜ್ಯ ಪಡೆಯುವರು. ಆಕೆ ಪತಿಯೇ ಪುಣ್ಯಸ್ಥಳ, ತೀರ್ಥ, ಗುರು, ದೈವ ಎಲ್ಲ. ಪತಿ ಸೇವೆ ಬಿಟ್ಟು ಬೇರಾವ ವ್ರತಾದಿಗಳನ್ನು ಕೈಕೊಂಡರೂ ಆಕೆ ಉದ್ಧಾರವಾಗುವಳು. ಯಾವ ಹೆಂಗಸು ತನ್ನ ಪತಿಗೆ ಅಧೀನಳಾಗಿ ಆತನ ಸೇವೆ ಮಾಡಿಕೊಂಡಿರುವಳು ಅವಳು ಐಹಿಕ ಸೌಖ್ಯವನ್ನು ಅನುಭವಿಸಿ ಮುಕ್ತಿ ಪಡೆಯುವಳು. ಸ್ತ್ರೀಯರಲ್ಲಿ ಅನಸೂಯೆ, ಅರುಂಧತಿ, ಸಾವಿತ್ರಿ, ಸೀತೆ ಮೊದಲಾದವರು ಆದರ್ಶಪ್ರಾಯರಾಗಿದ್ದಾರೆ. ಪತಿಯನ್ನು ಅಲ್ಲಗೆಳೆಯುತ್ತಾ ಅವನೊಬ್ಬ ನಿರರ್ಥಕ ಎಂದೆಲ್ಲ ನಿಂದಿಸುತ್ತಾ ಉಪೇಕ್ಷಿಸಿದ ನಾರಿ ಕಡೆಗೆ ನರಕದಲ್ಲಿ ವಿಧ ವಿಧವಾದ ಕಷ್ಟಗಳನ್ನು ಅನುಭವಿಸುವಳು. ಆಕೆಗೆ ಮುಕ್ತಿ ಎಂಬುದೇ ಇಲ್ಲ. ಆದುದರಿಂದ ನೀನು ಪತಿಯನ್ನು ಉಪೇಕ್ಷಿಸಿ ಕಪ್ಪೆಯಾದೆ. ಮಾಘ ಶುಕ್ಲ ದಶಮಿಯ ಪುಣ್ಯ ದಿನ ನಿನಗೆ ಮುಕ್ತಿ ದೊರೆಯಿತು. ಇನ್ನಾದರೂ ಮಾಘಸ್ನಾನ ಮಾಡಿ ವಿಷ್ಣು ಸಾಯುಜ್ಯವನ್ನು ಸೇರು. ಮಾಘ ಮಾಸದ ದಿನಗಳು ಪುಣ್ಯ ದಿನಗಳು. ಈ ದಿನಗಳಲ್ಲಿ ಮಾಘಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿ ಮಾಘ ಮಾಸದ ಕಥೆಗಳನ್ನು ಕೇಳಿದರೆ ಸಕಲ ಪಾಪಗಳು ದೂರವಾಗುವವು. ಮಾಘ ಮಾಸದಲ್ಲಿ ಯಾವನೇ ಆಗಲಿ ಕೈಲಾದ ದಾನವನ್ನು ಮಾಡಬೇಕು. ಬ್ರಾಹ್ಮಣರಿಗೆ ದಾನ ಮಾಡುವವನು ಇಹಲೋಕದಲ್ಲಿ ಎಲ್ಲಾ ಸುಖಗಳನ್ನು ಅನುಭವಿಸಿ ಕಡೆಗೆ ಸ್ವರ್ಗದಲ್ಲಿ ಅತ್ಯಂತ ಸುಖಿಯಾಗಿರುವನು ಎಂದು ಹೇಳಿದನು. ಗೌತಮನ ಮಾತುಗಳನ್ನಾಲಿಸಿ ಪ್ರಜಾಮುನಿ ಪತ್ನಿಯು ಕೃಷ್ಣವೇಣಿ ನದಿಯಲ್ಲಿ ಮಾಘಸ್ನಾನ ಮಾಡಿ ಶ್ರೀಹರಿಯನ್ನು ಪೂಜಿಸಿ ಪುನೀತಳಾದಳು. ಗೌತಮನಿಂದ ಮಾಘಮಾಸ ಮಹಿಮೆಯನ್ನು ತಿಳಿದ ವೇಗರಥರಾಜನು ತಾನು ಕೃಷ್ಣವೇಣಿ ನದಿಯಲ್ಲಿ ಮಾಘಸ್ನಾನ ಮಾಡಿ ವೈಕುಂಠಾಧಿಪತಿಯು ಸಕಲ ಮುನಿಗಳಿಂದ ಪೂಜಿತನಾದವನು ಆದ ಮಹಾವಿಷ್ಣುವನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿ ಮಾಘ ಪುರಾಣವನ್ನಾಲಿಸಿ ಬಳಿಕ ರಾಜ್ಯ ಸುಖವನ್ನು ಕಂಡು ಕಡೆಗೆ ವೈಕುಂಠವನ್ನು ಸೇರಿ ನೆಲೆಸಿದನು. ಅವನಿಗೆ ಪುನರ್ಜನ್ಮ ಒದಗಲಿಲ್ಲ. ಕೇಳಿದೆಯಾ ಪಾರ್ವತಿ? ಲಕ್ಷ್ಮೀನಾರಾಯಣ ವ್ರತ ಮಹಿಮೆ. ಮಾಘ ಮಾಸದ ಸ್ನಾನ, ಪೂಜೆ, ಪುರಾಣ ಶ್ರವಣ ಈ ವ್ರತಕ್ಕೆ ಸಮಾನಾದ ಇನ್ನೊಂದು ವ್ರತವಿಲ್ಲ. ಪ್ರತಿಯೊಬ್ಬ ಭೂಲೋಕದಲ್ಲಿ ಹುಟ್ಟಿದ ಮಾನವನು ಶ್ರದ್ಧಾಭಕ್ತಿಗಳಿಂದ ಮಾಘ ಸ್ನಾನವನ್ನು ಮಾಡಿ ಪಾಪ ಮುಕ್ತನಾಗಬೇಕು. ಅಂತವನಿಗೆ ದುಃಖವೆಂಬುದಿರುವುದಿಲ್ಲ. ಮಾಘ ಪುರಾಣ ಓದುವವರು ಯಜ್ಞ ಮಾಡಿದ ಫಲ ಕಾಣುವರು. ಮಾಘ ಸ್ನಾನದ ಮಹಿಮೆಯೇ ಅಂತಹದು ಎಂದು ಶಂಕರನು ಶಾಂಭವಿಗೆ ಹೇಳಿ ಅವಳಿಗೆ ಸಂತೋಷವನ್ನುಂಟು ಮಾಡಿದನು. ಇದರೊಂದಿಗೆ 5ನೇ ಅಧ್ಯಾಯವು ಮುಕ್ತಾಯಗೊಂಡಿತು. ಈ ಅಧ್ಯಾಯವನ್ನು ಕೇಳಿದವರಿಗೂ ಓದಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತನು ಒಳ್ಳೆಯದನ್ನು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮಃ ಶಿವಾಯ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.